ಆ ಒಂದು ಉಪಾಯ. ಏನು ಏನು ತಡ್ಕೊಳ್ಳಿ ಹೇಳ್ತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಸರಸ್ವತಿ ಅಂತ ಒಬ್ಳು ನರ್ಸಿದ್ದಾಳೆ. ಅವಳು ಮಾತ್ರ ಚೆನ್ನಾಗಿ ಕೇಳ್ತಾನೆ. ನೀವು ಒಪ್ಕೊಳ್ಳೋ ಹಾಗಿದ್ರೆ ಆ ನರ್ಸನ್ನ ನಿಮ್ಮ ಮಗನ ಜೊತೆಲಿ ನಿಮ್ಮ ಮನೆ ಕಳ್ಸ್ಕೊಡ್ತೀನಿ. ಏನಂತೀರಾ? ಬೈ ಆಲ್ ಮೀನ್ಸ್ ಡಾಕ್ಟರ್, ಅವನು ಹೇಗಾದ್ರೂ ನಮ್ಮ ಮನೆ ಬಂದ್ಬಿಟ್ರೆ ಸಾಕು ಡಾಕ್ಟ್ರೆ. ವೆರಿ ಗುಡ್ ವೆರಿ ಗುಡ್. ಸರಸ್ವತಿ, ಅಮ್ಮ ಸರಸ್ವತಿ. ನೋಡಮ್ಮ, ಕುಮಾರ್ ಪೇರೆಂಟ್ಸ್ ಬಂದಿದ್ದಾರೆ. ನೀನೀಗ ನಮ್ಮ ಕುಮಾರ್ನ ಹೇಗಾದ್ರೂ ಮಾಡಿ ಇವ್ರ ಜೊತೆಲಿ ಇವ್ರ ಮನೆ ಕರ್ಕೊಂಡು ಹೋಗಬೇಕು. ಸರ್, ಅವ್ರು ನಿನ್ನೆನೆ ನಮ್ಮ ಮನೆ ಇಲ್ಲಿಲ್ಲ, ಪೀಟರ್ಸ್ಬರ್ಗ್ ನಲ್ಲಿ ಇರೋದು ಅಂದ್ರು. ಅದಕ್ಕೆ ಈಗ ನೀನೊಂದು ಉಪಾಯ ಮಾಡ್ಬೇಕಮ್ಮ. ನೋಡು, ಡಾಕ್ಟರು ನಿನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ಮೊದಲು ಅವನಿಗೆ ಹೇಳು. ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದು ರೆಸ್ಟ್ ತಗೊಳ್ಳಿ ಅಂತ ಮೆತ್ತಿಗೆ ಹೇಳಿ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗು. ಸರಸ್ವತಿ, ಹೇಗಾದ್ರೂ ಮಾಡಿ ನನ್ನ ಮಗನ ಮನೆಗೆ ಕರ್ಕೊಂಡು ಬಮ್ಮ, ನಿನಗೆ ಪುಣ್ಯ ಬರುತ್ತೆ. ಅಮ್ಮ, ನಮ್ಮ ಮನೇಲಿ ನಿನಗೆ ಬೇಸರವಾಗ್ದಾಗ ನಾವು ನೋಡ್ಕೊಳ್ತೀವಿ. ಒಂದು 4 ದಿನ ನಮ್ಮ ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋವರೆಗೂ ನೀನು ಇದ್ಬಿಟ್ರೆ ಸಾಕು ತಾಯಿ. ಅವ್ರು ನಿಮ್ ಜೊತೆಲಿ ಬರೋಲ್ಲ ಅಂದ್ರೆ? ದಟ್ಸ್ ಎ ಪಾಯಿಂಟ್, ದಟ್ ಈಸ್ ಎ ಪಾಯಿಂಟ್. ಹಾಗಾದ್ರೆ ಹೀಗೆ ಮಾಡೋಣ, ನಮ್ಮ ಕಾರ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೇಗಾದ್ರೂ ಮಾಡಿ ಕರ್ಕೊಂಬಮ್ಮ. ಸರಸ್ವತಿ, ಅವಿಷ್ಟೊಂದು ಕೇಳ್ಕೊಳ್ಳುವಾಗ ಸಹಾಯ ಮಾಡಮ್ಮ. ಕರ್ಕೊಂಡು ಹೋಗು. ಸರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನಮ್ಮನೇಲಿ ನಿನ್ಗೋಸ್ಕರ ಕಾಯ್ತಿರ್ತೀವಿ. ಬೇಗ ಬಂದ್ಬಿಡಮ್ಮ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಡಾಕ್ಟರ್. ನೋ, ನೀ ನನಗೆ ಥ್ಯಾಂಕ್ಸ್ ಹೇಳ್ಕೊಡು. ಸ್ನೇಹಿತ ಅಂತಂದ್ಮೇಲೆ ಇಷ್ಟು ಸಣ್ಣ ಸಹಾಯನೂ ಮಾಡದೆ ಹೋದ್ರೆ ಹಾಗೆ. ಬೈ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಮೇರಿ ಮದನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಗುಡ್. ಹಾಗಾಗಿ ಫೋನ್ನಲ್ಲಿ ಮೇರಿ ತಾಯಿ ವಿಷಯ ಅಂತ ತಿಳ್ಕೊಂಡು ಮರೀದೆ ನನಗೆ ತಿಳಿಸ್ತಾ ಇರಬೇಕು. ಓಕೆ. ಏನಮ್ಮ ಮೇರಿ, ನಿನ್ನ ಮದುವೆಗೆ ಮರೀದೆ ನಾನು ಕರೀತಿ ತಾನೆ? ಮಿಸ್ಟರ್ ಕುಮಾರ್, ವಿಶ್ ಯು ಹ್ಯಾಪಿ ಜರ್ನಿ, ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದೇ ನಮ್ಮ ಮನೆ. ತುಂಬಾ ದೊಡ್ಡದಾಗಿದೆ. ನಮ್ ತಾತ ಕಟ್ಸಿದ್ದು. ಕುಮಾರ್, ನಂಗ್ ರಂಗೋಲಿ ಹಾಕೋದು ಅಂದ್ರೆ ತುಂಬಾ ಇಷ್ಟ. ಹೇಗೂ ನಿನ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಲ್ಲ, ನಾಳೆಯಿಂದ ನೀನೇ ಇಟ್ರಾಯ್ತು. ರಘು, ಏಯ್, ಮೊದಲನೇ ಸಲ ಅವಳು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀಯಾ. ಬಲಗಾಲ್ ಒಳಗಡೆ ಇಟ್ ಬಾ ಅಂತ ಹೇಳು. ಹೌದಲ್ಲ? ಏನ್ ಕುಮಾರ್, ಯಾಕೆ ನಿಂತ್ಕೊಂಡ್ರಿ? ಜ್ಞಾಪಕ ಬಂತು ನೋಡು. ಹಾಗೂ ಅತ್ತೆ ಮನೆ ಮೊದಲನೇ ಸಲ ನೀನು ಬರ್ತಾ ಇರೋದು. ಬಲಗಾಲ ಮುಂದಿಟ್ಟು ಒಳಗಡೆ ಬರ್ಬೇಕು. ಹೋಗಲಿ ಮತ್ತೇನ? ನಂಗೆ ಸಂಕೋಚ ಆಗುತ್ತೆ ಕುಮಾರ್. ಯಾಕೆ ಸಂಕೋಚ? ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಕೇಳಿಲ್ಲ. ಹೂ ಜೋರಾಗಿ ಅತ್ತೆ. ಅತ್ತೆ. ಅಯ್ಯೋ, ಏನ್ ಮಧುರವಾಗಿ ಕರೀತಿ ಅತ್ತೆ ಅಂತ. ಇನ್ ಸ್ವಲ್ಪ ಜೋರಾಗಿ ಹೋಗಿ, ಸ್ವಲ್ಪ ಜೋರಾಗಿ. ಅತ್ತೆ. ಏನು ಅಂದ್ರೆ ಕುಮಾರ್ ಬಂದ್ಬಿಟ್ಟ. ಬನ್ನಿ ಬನ್ನಿ. ಬಂದ್ಬಿಟ್ಟಿಯಪ್ಪ. ಪ್ರಯಾಣ ಸುಖವಾಗಿತ್ತ? ಕುಮಾರ್, ಈಗ ಹೇಗಿದ್ಯಪ್ಪ? ಸರಸ್ವತಿ, ಇದೇನು ಹುಚ್ಚಾಸ್ಪತ್ರೆನಾ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನಿನ್ನ? ಹಾಗೆಲ್ಲ ಅನ್ಬಾರ್ದು. ಮತ್ತೆ ಕುಮಾರ್ ಕುಮಾರ್ ಅಂತ ಇದ್ದಾರೆ ಅಮ್ಮ ನನ್ನ. ಅವ್ರಿಗೆ ನಿಮ್ ಹಾಗೆ ಇರೋ ಒಬ್ಬ ಮಗ ಇದ್ದಾನೆ. ಪಾಪ ನಿಮ್ಮನ್ನೇ ಅವನು ಅಂತ ತಿಳ್ಕೊಂಡು ಕುಮಾರ್ ಅಂದ್ಬಿಟ್ರು ಅಷ್ಟೇ. ಹೌದೇ ಅಮ್ಮ? ನನ್ನ ಹಾಗೆ ನಿಮ್ಗೊಬ್ಬ ಮಗ ಇದ್ದಾನಾ? ಈಗ ನಿಮ್ ಮಗ ಎಲ್ಲಿದ್ದಾನೆ? ಯಾಕೆ ನಾವು ಹಾಗೆ ನಿಂತ್ಕೊಂಡ್ಬಿಟ್ರಿ? ಗೆಸ್ಟ್ ಬಂದ್ರೆ ಮಾತಾಡ್ಸ್ಬೇಡ್ವಾ? ಹೌದು, ಮಾತಾಡ್ಸ್ಬೇಕು. ಮಿಸ್ಟರ್ ಪೀಟರ್. ಎಸ್ ಮಿಸ್ಟರ್ ಶಂಕರಯ್ಯ. ಶಂಕರಯ್ಯ, ಹೌ ಡು ಯು ಡು? ಫೈನ್. ಕರ್ಕೊಂಡು ಹೋಗ. ಬನ್ನಿ. ಏನಪ್ಪ ನೀನು ಇನ್ನ ಪೀಟರ್ ಅಂತ ಕರಿತಾ ಇದೆಯಲ್ಲ? ವೇಟ್ ವೇಟ್. ಮಿಸ್ಟರ್ ಪೀಟರ್ ಸರಸ್ವತಿಗೆ ತುಂಬಾ ಬೇಕಾದವರು. ನೀವು ಹೋಗಿ ಹೋಗಿ. ಥ್ಯಾಂಕ್ ಯು. ಕರ್ಕೊಂಡು ಹೋಗಮ್ಮ. ಯಾಕಮ್ಮ, ಯಾಕೆ ಅಳ್ತಾ ಇದ್ದೀನಿ? ನಾನು ನಿಮ್ಮ ಮನೆ ಬಂದಿದ್ದು ನಿಮ್ಗೆ ಹಿಡಿಸಲಿಲ್ಲ? ಅಯ್ಯೋ ಇಲ್ಲಪ್ಪ, ಹಾಗನ್ಬೇಡ. ನೀನು ಇಲ್ಲೇ ಇರ್ಬೇಕು ಅಂತ ನನ್ನ ಆಸೆ. ಸರಸ್ವತಿ, ನಿಮ್ಮ ಅತ್ತೆ ನಾನು ನೋಡಿದ್ರೆ ನಮ್ಮ ಅಮ್ಮನ ಜ್ಞಾಪಕ ಬರುತ್ತೆ. ಇಷ್ಟೊತ್ತಿನಲ್ಲಿ ನಮ್ಮಮ್ಮ ಕೂಡ ನಾನು ನೆನೆಸ್ಕೊಂಡು ಹೀಗೆ ಕಣ್ಣೀರು ಹಾಕ್ತಾ ಇರಬಹುದು ಅಂತ ಕಾಣಿಸುತ್ತೆ. ಪೀಟರ್ಸ್ಬರ್ಗ್ ನೀವು ನಡೀರಿ. ಕರ್ಕೊಂಡು ಹೋಗಮ್ಮ. ಬನ್ನಿ. ಥ್ಯಾಂಕ್ ಯು. ಲಾ 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 ಲಾ
ಯಾಕೇನೋ ಒಂಥರ ಇದೆಯಲ್ಲ? ನಿಮ್ ತಾಯಿ ವಿಷಯ ಸ್ವಲ್ಪ ಯೋಚನೆ ಮಾಡಿ. ನಮ್ಮಮ್ಮನ ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದು ನಿಮ್ಮಮ್ಮನ ಕಣ್ಣಲ್ಲಿ ನೀರು ಹಾಕ್ಸೋದು ನನಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ. ಅಂತೂ ಒಟ್ಟಿನಲ್ಲಿ ನಮ್ಮಮ್ಮನ ಕೈನಲ್ಲಿ ಒಳ್ಳೆ ಸೊಸೆ ಅನ್ಸ್ಕೋಬೇಕು ಅಂತ ನಿನಗೆ ಆಸೆ. ಓಕೆ ಓಕೆ. ಅಮ್ಮ, ಕುಮಾರ್, ಏನಮ್ಮ ಯೋಚನೆ ಮಾಡ್ತಾ ಇದ್ದೆ? ನೀನು ನನಗೇನಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದೀಯಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಬಾ ಕೂತ್ಕೋ. ಮತ್ತೆ ಅಮಿನೇಷಿಯಾ, ಪೀಟರು ಇದೆಲ್ಲ ನಾಟಕ ಅಮ್ಮ. ಹೆತ್ತ ಅಪ್ಪ ಅಮ್ಮನ ಹತ್ರ ನಾಟಕ ಆಡೋದೇನಪ್ಪ? ಸಂದರ್ಭ ಆಗಿದೆ, ಎಲ್ಲ ಅಪ್ಪನಿಗೋಸ್ಕರ. ನೀನು ಸಂಕಟ ಪಡ್ಕೊಡ್ದು ಅಂತ ನಿನ್ನ ಹತ್ರ ನಿಜ ಹೇಳಿಬಿಟ್ಟೆ. ನನ್ನ ಜೊತೆ ಬಂದಿದ್ದಾಳಲ್ಲ, ಅವಳು ಸರಸ್ವತಿ ಅಲ್ಲ, ಮೇರಿ ಅಂತ. ನಾನು ಮದುವೆ ಮಾಡ್ಕೋಬೇಕು ಅಂತ ಯಾರೋ ಹುಡುಗಿ. ಕ್ರಿಶ್ಚಿಯನ್ ಹುಡುಗಿ ನೀನು? ಮೆತ್ತಗೆ ಮಾತಾಡಮ್ಮ, ಯಾಕಷ್ಟು ಗಾಬರಿ ಮಾಡ್ಕೋತೀಯಾ? ಅವಳು ಯಾರು ಅಂತ ತಿಳ್ಕೊಂಡಿದ್ಯಾ? ಮೇರಿನ ಯಾರು? ನಮ್ಮ ಸೋದರತ್ತೆ ಮಗಳು. ಯಾವ ಸೋದರತ್ತೆ? ನಿಮ್ಮ ಯಜಮಾನರ ತಂಗಿ ಮಗಳು. ನಮ್ಮ ಲಕ್ಷ್ಮಿ ಮಗಳ? ಎಲ್ಲಿದ್ದಾಳ ಅವಳು? ನೋಡ್ಬೇಕಾ? ಬಾ ನನ್ನ ಜೊತೆಲಿ. ಬಾಮ್ಮ. ನಾನು ಆಸ್ಪತ್ರೆಯಿಂದ ಬರಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಲಕ್ಷ್ಮಿ ಅತ್ತೆನ ಕರ್ಕೊಂಬಂದು ಈ ಮನೇಲಿಟ್ಟೆ. ನೋಡು. ಲಕ್ಷ್ಮಿ, ಲಕ್ಷ್ಮಿ, ನಾನ್ ಕಣೆ, ನಿಮ್ಮ ಅತ್ತಿಗೆ ಸಾವಿತ್ರಿ. ನನ್ ಗುರ್ತು ಸಿಗ್ಲಿಲ್ವಮ್ಮ? ಅವರಿಗೆ ಪ್ರಪಂಚದಲ್ಲಿ ಇಲ್ಲ ಅಮ್ಮ. ಯಾಕಪ್ಪ, ಏನಾಯ್ತು? ಬುದ್ಧಿ ಭ್ರಮಣೆ. ಹೆತ್ತು ತಾಯಿ ಸತ್ತು ಬಿದ್ದಿರೋವಾಗ ಅಂತಿಮ ದರ್ಶನಕ್ಕೆ ಅಂತ ಬಂದ ಈಕೆನ ಕರುಣೆ ಇಲ್ಲದ ಕಟಕನ ಹಾಗೆ ನಮ್ಮಪ್ಪ ಯಾವತ್ತು ಕುತ್ತಿಗೆ ಹಿಡಿದು ಆಚೆಗೆ ದಬ್ಬದ್ನೋ ಆವತ್ತಿನಿಂದ ಈಕೆ ಸ್ಥಿತಿ ಹೀಗಿದೆ. ನನಗ್ ಬುದ್ಧಿ ತಿಳಿದಾಗಿಂದ್ಲು ನಮ್ಮಮ್ಮ ನಕ್ಕಿದನ್ನ ನೋಡ್ಲಿಲ್ಲ. ಅಮ್ಮ, ನನ್ನ ಆಸೆ ಇಷ್ಟೇ. ನಮ್ಮಪ್ಪನಿಗೆ ಅವನ ಮಾಡೋ ತಪ್ಪು ತಿಳಿಬೇಕು. ಆಕೆ ಬುದ್ಧಿ ಸರಿಹೋಗ್ಬೇಕು. ಮೇರಿ ಈ ಮನೆಗೆ ಸೊಸೆಯಾಗಿ ಬರಬೇಕು. ಒಡೆದು ಹೋಗಿರೋ ಸಂಸಾರ ಮತ್ತೆ ಒಂದಾಗಬೇಕು. ಅದಕ್ಕೋಸ್ಕರವೇ ಅಮ್ಮ ಈ ನಾಟಕ ಎಲ್ಲ. ಹೇಳಮ್ಮ, ನಾನು ಮಾಡ್ತಾ ಇರೋದ್ರಲ್ಲಿ ಏನಾದ್ರೂ ತಪ್ಪಿದೆಯಾ? ಇಲ್ಲಪ್ಪ, ಏನೂ ತಪ್ಪಿಲ್ಲಪ್ಪ. ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ನೀನ್ ಏನ್ ಮಾಡಿದ್ರೂ ತಪ್ಪಿಲ್ಲಪ್ಪ. ಆದ್ರೆ ನಮ್ಮ ಲಕ್ಷ್ಮಿ ನೋಡಿದ್ರೆ ನನ್ನ ಕರಳು ಕೆತ್ತು ಬರುತ್ತೆ ಅಪ್ಪ. ಅವಳಿಗೋಸ್ಕರ ನಾನು ಏನ್ ಮಾಡು ಅಂದ್ರೂ ಮಾಡ್ತೀನಪ್ಪ. ನೋಡ್ತಾ ಇದ್ದೀರಿ ಕಿಟಕಿಯಲ್ಲಿ? ನೋಡಲ್ಲಿ. ನಮ್ ಸರಸ್ವತಿಗೆ ಮನೆ ಕೆಲಸ ಅಂದ್ರೆ ತುಂಬಾ ಮುತುವರ್ಜಿ. ನಿನ್ನ ಮುದ್ದು ಮೊಮ್ಮಗಳು ಎಲ್ಲಿ? ಏನ್ ಮಾಡ್ತೀಯಾಳೆ? ನಿದ್ದೆ ಮಾಡ್ತಾ ಇದ್ದಾಳೆ. ಸುಭದ್ರನ ಕರ ತೋರ್ಸು. ಹೆಣ್ಣು ಮಕ್ಕಳನ್ನ ಹ್ಯಾಕ್ ಬೆಳೆಸ್ಬೇಕು ಅಂತ ತಿಳ್ಕೊಳ್ಳಿ. ಅದು ಒಬ್ರು ಹೇಳ್ಕೊಟ್ರೆ ಬರೋ ಪಾಠ ಅಲ್ಲ, ಹುಟ್ಟಿದಾಗ್ಲೇ ಬರ್ಬೇಕು. ನನ್ ಮಗ ಕುಮಾರ್. ಎಲ್ಲ ನನ್ನ ಹಾಗೆ ಇದ್ದಾರೆ. ಅದಕ್ಕೋಸ್ಕರ ಅವತ್ತಿನ ದಿವಸ ನಿಮ್ಮನ್ನು ನೋಡಿದ ತಕ್ಷಣ ಕುಮಾರ್ ಅಂತ ಕರೆದು ಬಿಟ್ಟೆ. ಒಬ್ರು ಹಾಗೆ ಇನ್ನೊಬ್ರು ಇರೋದು ಬಹಳ ಅತಿಶಯ ಅಲ್ಲ? ನಂಬೋಕೆ ಆಗೋದಿಲ್ಲ.